ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಯಾಕಂದ್ರೆ ನಾನು ವಾಹಿನಿ ಒಳಗೆ ಈ ವಿಷಯ ಮಾತಾಡಿದ್ದನ್ನು ಕೇಳಿ ಕೆಲವು ಮಂದಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಯಾಕಂದ್ರೆ ಇದು ನನಗೆ ಮಾತಾಡಿದಾರೇನ, ಇದು ನನಗೆ ಮಾತಾಡಿದಾರೇನ ಅಂತ ಇದಕ್ಕೆ ಸಂಬಂಧಪಟ್ಟವ್ರ ತಮ್ಮ್ಯಾಗ ಹಾಕೊಳಕ್ಕೂ ಗುದ್ದಾಡಿ ನಮ್ಮನ್ನು ಎದುರಾಗ ಮುದ್ದೆ ಮಾಡ್ಬೇಕಂತೂ ಹಾದಿ ಕಾಯ್ತಿರ್ತಾರೆ. ಅವ್ರು ಕಾಯಿಲ್ಲ, ಅದೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಈ ದೇಶದಾಗ ಇತಿಹಾಸ ಪುಟದಾಗ ಅದಾವ, ನೋಡಕ್ಕೂ ಸಿಗ್ತಾವೆ, ಕಾಣಕ್ಕೂ ಸಿಗ್ತಾವೆ, ಮತ್ತು ಅವು ದಾಖಲು ಅದಾವ. ಈ ಹೇಳೂರು ಹೆಂಗೆ ಹೇಳ್ತಿದ್ರಲ್ಲ ಹಿಂದೆ ಅಜ್ಜನ ಮುತ್ತಜ್ಜ ಕಾಲದಿಂದ ಇವತ್ತಿಗೂ ಅದಾರ. ಹೇಳೂರು ಸಂತತಿ ಐತೆ ಅದ. ಇವತ್ತೊಂದು 20-30 ವರ್ಷದ ಹಿಂದೆ. ಯಾಕಂದ್ರೆ ಈ ವಿಷಯ ಹೇಳತ್ತೇನಂದ್ರೆ ಇವತ್ತು ರೈತನ ಪರಿಸ್ಥಿತಿ ಒಂದು 20-30 ವರ್ಷದ ಹಿಂದೆ 100 ಎಕರೆ ಜಮೀನು ಇದ್ದಂಥ ರೈತರ, ಭೂ ಹಿಡುವಳಿ ಇದ್ದಂಥ ರೈತರು ಇವತ್ತು ಅಣ್ತಂಬ್ರ ಮಕ್ಕಳಿಗೆ ಪಾಲ ಕೊಟ್ಟು ಸಣ್ಣ ಹಿಡುವಳಿದಾರಾಗಿದ್ದಾರೆ. ಅವತ್ತು ಗರಾಣಿ ರೈತ ಮಣ್ತಾನ 8 ಜೋಡ ಎತ್ತುಗಳ ಮನ್ಯಾಗ, ದನಕರುಗಳ, ಬಂಡಿ ಚಕ್ಕಡಿ, ಬಿತ್ತಾಕಿನ ಕೂರ್ಗಿ ಸಾಮಾನು ಹಿಡ್ಕೊಂಡು ಬಿತ್ತಾಕಬೇಕಾದಂಥ ಎಳಸಡ್ಡಿ ಹಿಡ್ಕೊಂಡು, ಕುಂಟಿಗಳು ಹಿಡ್ಕೊಂಡು ಎಲ್ಲ ಇರ್ತಿದ್ದು ರೈತರ ಮನ್ಯಾಗ. ಒಂದು ದೊಡ್ಡ ಊರಾಗನ ರೈತನ ಅವರ ಮೂಲ ಕಸಬಾಗಿತ್ತು. ಅವತ್ತು ಟ್ಯಾಕ್ಟ್ರಿಲೇನೂ ತಂದು ಕೆಲಸ ಅವತ್ತು ಕಾಯಿಪಲ್ಲೆ ಬೆಳೀಲಿ, ಕಬ್ಬು ಬೆಳೀಲಿ ಹಚ್ಕೊಡ್ತಿತ್ತು ಅವತ್ತಿನ ರೈತ ಕುಟುಂಬ. ಇವತ್ತೆಲ್ಲ ಅವಿಭಜಿತ ಒಂದು ರೈತ ಕುಟುಂಬ ಎಲ್ಲ ಮಕ್ಕಳ ಮೊಮ್ಮಕ್ಕಳ ಬ್ಯಾರೆಯಾಗಿ ಎಲ್ಲ ಸಾಮಾನುಗಳ ಟ್ಯಾಕ್ಟರ್ ಸದ್ಯಕ್ಕೆ ಮಾರುವಂಥ ಪರಿಸ್ಥಿತಿ ಐತಿ. ಹಾಲು ಕೊಂಡು ತಂದು ಚಹಾ ಕುಡಿಯುವಂಥ ಪರಿಸ್ಥಿತಿ ರೈತ ಕುಟುಂಬಗಳಿಗೆ ಬಂದೈತಿ. ಆದರೆ 30 ವರ್ಷದ ಹಿಂದೆ ಏನು ಒಂದು ಸಣ್ಣ ಕುಟುಂಬದಿಂದ ಬಂದವ್ರು ಸಕ್ರೆ ಫ್ಯಾಕ್ಟ್ರಿ ಮಾಡಿದರೆ ಏನಾಗ್ತೈತೆ ಅಂತ ಒಂದು ವಿಚಾರ ಇಟ್ಕೊಂಡು ಈ ಉದ್ಯೋಗ ಬಂದಂಥ ರಾಜ್ಯದ ಅನೇಕ ರೈತ ಕುಟುಂಬದವ್ರು ಇವತ್ತಂದ್ರೆ ರೈತ ಕುಟುಂಬದವ್ರು ಇರಲಿ, ಅದರ ಉದ್ಯೋಗಪತಿಗಳು ಇರಲಿ, 30 ವರ್ಷದಾಗ ಅವರ ಎಟ್ಟೆಟ್ಟ ಸಕ್ರೆ ಫ್ಯಾಕ್ಟ್ರಿ ಮಾಡ್ಕೊಂಡಾರು. ಇವತ್ತು ಅವ್ರ ಆಸ್ತಿಗಳು ಏನಾಗಿದ್ದಾವು ಕಾನೂನುಬದ್ಧ ಮಾಡ್ಕೊಂಡಿರ್ತಾರೆ ಅವ್ರು. ಯಾಕಂದ್ರೆ IT ಏನು ತೋರಿಸ್ಬೇಕು, ಹೆಂಗೆ ತೋರಿಸ್ಬೇಕು, ಅಲ್ಲಿ ಆ ಪರಿಣಿತರನ್ನ ಲೆಕ್ಕ ಬರೆಯಕ್ಕೆ ಇಟ್ಕೊಂಡಿರ್ತಾರೆ. 30 ವರ್ಷದಾಗ ನಮ್ಮ ರಾಜ್ಯದಾಗ 30 ವರ್ಷದ ಹಿಂದೆ ಈ ಸಕ್ರೆ ಫ್ಯಾಕ್ಟ್ರಿ ಮಾಲಕರ ಪರಿಸ್ಥಿತಿ ಏನಿತ್ತು, ರೈತರ ಪರಿಸ್ಥಿತಿ ಏನಿತ್ತು, ಆವತ್ತು ಅವ್ರ ಸಾಲದ ಪರಿಸ್ಥಿತಿ, ಫ್ಯಾಕ್ಟ್ರಿ ಮಾಲಕರ ಸಾಲದ ಪರಿಸ್ಥಿತಿ ಏನಿತ್ತು, ರೈತರ ಸಾಲದ ಪರಿಸ್ಥಿತಿ ಏನಿತ್ತು, ಇದನ್ನು ಒಂದು ಚಿಂತನೆ ಮಾಡುವಂಥ ಒಂದು ಸಂದರ್ಭ ಇವತ್ತು ನಮ್ಮ ರಾಜ್ಯ, ರಾಷ್ಟ್ರ ರೈತರಿಗೆ ಬಂದೈತೆ. ಯಾಕಂದ್ರೆ ಇವತ್ತು ಒಂದೇ ಸಕ್ರೆ ಫ್ಯಾಕ್ಟ್ರಿ ನೋಡ್ರಿ ನೀವು, 2,500 ಟನ್ನ ಒಂದೇ ಸಣ್ಣ ಜಾಗದಾಗ ಚಾಲೂ ಮಾಡಿದಂಥ ಫ್ಯಾಕ್ಟ್ರಿ ಇವತ್ತು ಎಕ್ಸ್ಪಾನ್ಷನ್ ಮಾಡ್ಕೋತ 20-25 ಸಾವಿರ ಏನ 20-25 ಸಾವಿರ ಟನ್ ಕ್ರಷಿಂಗ್ಕ ಅವ್ರು ಬಂದು ನಿಂತಾರೆ. ಅದ ಜಾಗ ಅದ ಇವತ್ತು ಮೊದಲು ಅಲ್ಲಿ ಅವ್ರಿಗೆ 5,000 ಸಾಲ ಕೊಡ್ತಿದ್ರೆ ಇವತ್ತು 25,000 ಅದೇ ಜಾಗದ ಮ್ಯಾಗ, ಅದೇ ಇದ್ರ ಮ್ಯಾಗ ಎಕ್ಸ್ಪಾನ್ಷನ್ ಮ್ಯಾಗ ಸಾಲಗಳು ತಗೋತಾರೆ. ಆದರೆ ರೈತಿಗೆ ಇವತ್ತು ಏನೈತಂದ್ರೆ ಪ್ರತಿ ವರ್ಷ ಸಾಲ ಕೊಡುವಂಥ ಒಂದು ಅದರ ಮೂಲಭೂತ ಏನೈತಲ್ಲ, ಸಾಲ ಕೊಡಬೇಕಾದ ಅರ್ಹತೆ ಕಳ್ಕೊಳತ್ತಾನ ರೈತ. ಯಾಕಂದ್ರೆ ಅವನ ಜಮೀನ ಹಿಗ್ಗಾತಿಲ್ಲ. ಆದರೆ ಇದ್ದಿದ್ರಾಗ ನಮ್ಮ ಮಕ್ಕಳಿಗೆ ಅಣ್ತಮ್ಮರಿಗೆ ಪಾಲ ಕೊಟ್ಟ ಸಾಲದ ಮಿತಿಯೂ ಕಡಿಮೆ ಆಗೈತೆ. ಅಂದರೆ ಒಟ್ಟಾರೆ 30 ವರ್ಷದ ಹಿಂದೇನ ಈ ಸಕ್ರೆ ಫ್ಯಾಕ್ಟ್ರಿ ಮಾಲಕರಿದ್ರಲ್ಲ, ಅವಾಗ ಒಂದೊಂದು ಕಾರ್ಗಳು ಇದ್ದು ಅವರು ಬಹುತೇಕ. ಇವತ್ತು ಅವ್ರ ಪರಿಸ್ಥಿತಿ ಎಷ್ಟು ಕಾರ್ಗಳದಾವು, ಇವತ್ತು ಅವ್ರು ಎಷ್ಟು ವಿಮಾನಗಳು ತೊಗೊಂಡಾರು, ಎಷ್ಟು ಹೆಲಿಕಾಪ್ಟರ್ಗಳು ತೊಗೊಂಡಾರು, ಎಲ್ಲಿ ಎಷ್ಟೆಷ್ಟು ಆಸ್ತಿ ಮಾಡಿದಾರು, ಯಾವ್ಯಾವ ಹೆಸರು ಮ್ಯಾಗ ಎಟ್ಟೆಟ್ಟು FD ಇಟ್ಟಿದ್ದಾರು, ಎಲ್ಲೆಲ್ಲಿ ಫಂಡ್ಗಳು ಇಟ್ಟಿದ್ದಾರು, ಅದು ಏನು ಅನ್ನೋದು ಅವ್ರಿಗೆ ಎಷ್ಟ ಗುರ್ತು. ಅವ್ರು ಆತ್ಮವಿಮರ್ಶೆ ಮಾಡ್ಕೋಬೇಕು. ಯಾಕಂದ್ರೆ 3,500 ಏನು ದೊಡ್ಡ ರೇಟ್ ಅಲ್ಲೀಗ ರೈತರಿಗೆ ಕೊಡೋದು. ಆದರೆ ಅವ್ರು ಕೊಡಕ್ಕೆ ತಯಾರಿಲ್ಲ, ಮನಸ್ಥಿತಿ ಇಲ್ಲ. ಇವತ್ತು ಒಂದು ಫ್ಯಾಕ್ಟ್ರಿ ನಾವು ಬೆಳೆದಂಥ ಕಬ್ಬು ಒಂದು ವರ್ಷ ನಾವು ಕಬ್ಬು ಬೆಳಿಬೇಕು. ಅದು ಆಮ್ಯಾಗ 12 ತಿಂಗಳು, 13 ತಿಂಗಳು, 14 ತಿಂಗಳಿಗೂ ಹೋಯ್ತಿರ್ತಾರೆ.
ಒಂದು ಕಬ್ಬು ಬೆಳೆಯುವ ಹಿಂದೆ ರೈತನ ಶ್ರಮ ಎಷ್ಟು ಐತೆ ಅನ್ನೋದು ವಿಚಾರ ಮಾಡೋಕ್ಕೆ ಸರ್ಕಾರಗಳು ತಯಾರಿಲ್ಲ. ಇವತ್ತು ಫ್ಯಾಕ್ಟ್ರಿ ಮಾಲಕರು ತಯಾರಿಲ್ಲ, ಬುದ್ಧಿಜೀವಿಗಳೂ ತಯಾರಿಲ್ಲ, ಕೃಷಿ ಅಧಿಕಾರಿಗಳು ತಯಾರಿಲ್ಲ. ಒಟ್ಟಾರೆ ನಮ್ಮ ರಾಜ್ಯದ ಜನ ರೈತನ ಮ್ಯಾಗ ಅನಾಸಕ್ತಿ. ಒಂದು ಕಾಲಕ್ಕೆ ಅಮೇರಿಕಾದೊಳಗೆ ಗೋಧಿಗೆ ರೇಟ್ ಕೊಡ್ಲಾರ ಸಮುದ್ರಕ್ಕೆ ಹೋಗಿ ಸುರಿವಿದ್ರು ಅವರು. ಇವತ್ತು ಒಟ್ಟಾರೆ ನಮ್ಮ ಆರ್ಥಿಕತೆ ಹಿಂಗ್ಯಾಕೆ ಫೇಲ್ಯೂರ್ ಆಗತ್ತೈತಿ. ಇವತ್ತು ರೈತ ಬೆಳೆದ್ರನ್ನ ಎಲ್ಲ ಇರ್ತೈತೆ. ಆದರೆ ಅದೇ ಒಂದು ನಾವು 30 ವರ್ಷದ ಹಿಂದೆ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಫ್ಯಾಕ್ಟ್ರಿ ಕಟ್ಟಿ 8 ಫ್ಯಾಕ್ಟ್ರಿ ಮಾಡ್ತಾನೆ. ಆದರೆ ರೈತ ತನ್ನ ಹೊಲ ಮಾರ್ಕೋತ ಟೋಟಲ್ ಎಲ್ಲೂ ಯಾವುದು ಬ್ಯಾಂಕ್ದಾಗ ಸಾಲ ಸಿಗಲಾರ್ದಂಥ ಪರಿಸ್ಥಿತಿಗೆ ಬಂದಾನೆ. ಯಾಕನ್ನೂ ವಿಚಾರ ಯಾವುದೂ ರಾಜಕಾರಣಿಗಳು ಮಾಡುವಾರ. ಆದರೆ ಆತ್ಮಾವಲೋಕನ ಮಾಡ್ಕೋರಿ. ಇದೇನೈತಲ್ಲ 3,500 ಏನು ಕೊಡತ್ತಾರಲ್ಲ ಇದನ್ನು ಕೊಡ್ರಿ. ಯಾಕಂದ್ರೆ ಮೊದಲ ಗೊಬ್ಬರ ರೇಟ್ 500 ಇದ್ದದ್ದು 1,000 ರೂಪಾಯಿ ಆಗೈತೆ. ಡಬಲ್ ತ್ರಿಬಲ್ ಪಟ್ಟು ಹೆಚ್ಚಾಗೈತೆ ಗೊಬ್ಬರ ರೇಟ್. ಅದೇ ಬೆಳ್ಯಾಕ ರೈತಗೆ ನೀವು ಕಬ್ಬು ಬೆಳ್ಯಾಕ ಯಾಕೆ ಹಿಂಗೆಲ್ಲ ಮಾಡತ್ತೀರಿ? ರೈತನ ಮನಸ್ಸು ನೋಸಕ್ಕೆ ಹೋಗ್ಬೇಡ್ರಿ ಸಕ್ರೆ ಫ್ಯಾಕ್ಟ್ರಿ ಅವ್ರು. ಒಟ್ಟಾರೆ ನಿಮ್ಮ ಹಿಂದಿನ ದಿನಗಳು ನೀವು ನೆನಪು ಮಾಡಿಕೋರಿ. ನೀವೇನಿದ್ರಿ ಎಂತಿದ್ರಿ. ಆದ್ರೆ ನೀವೇನು ಹೆಲಿಕಾಪ್ಟರ್ ಏನು ತೊಗೊಳತ್ತೀರಿ ಅಥವಾ ವಿಮಾನಗಳು ತೊಗೊಳತ್ತೀರಿ, ದೊಡ್ಡ ದೊಡ್ಡ ಬಂಗ್ಲೆಗಳು ತೊಗೊಳತ್ತೀರಿ, ಸಾವಿರಾರು ಎಕರೆ ಜಮೀನುಗಳು ತೊಗೊಳತ್ತೀರಿ ರೈತರಿಂದ. ಒಂದು ಸ್ವಲ್ಪ ಕುಂತು ವಿಚಾರ ಮಾಡಿ. ರೈತನಿಂದ ನಾವು ಬದುಕಾತೇವೆ ಅನ್ನೋದ ನೀವು ತಿಳ್ಕೊಂಡಾಗ ರೈತನ ಬದುಕು ಹಸನಾಗ್ತೈತಿ. ಇದನ್ನು ಗಂಭೀರವಾಗಿ ವಿಚಾರ ಮಾಡಿ ಕೂಡಲೇ 3,500 ಅಥವಾ ಅದಕ್ಕಿಂತ ಹೆಚ್ಚು ಕೊಡಕ್ಕೆ. ಯಾಕಂದ್ರೆ ಇಥನಾಲ್ ಮಾಡತ್ತೀರಿ, ಸ್ಪಿರಿಟ್ ಮಾಡತ್ತೀರಿ, ಇವತ್ತು ಸಕ್ರೆ ರೇಟ್ ಬೇಕಾದಷ್ಟು ನೀವು ಮಾರಾಟ ಮಾಡತ್ತೀರಿ. ಏನು A to Z ನೀವು ಅಲ್ಲಿ ಉತ್ಪನ್ನಗಳು ಉಪೋತ್ಪನ್ನಗಳಿಗೆ ರೊಕ್ಕ ತಗೊಳ್ಳೋತ್ನಾಗ ರೈತ ನಟ್ಟ ಎಬಸ್ರಿ, ಬದುಕಾತಾನ, ಸಾಯತಾನ. ಅವ್ನ ಬಾಯಾಗಟ್ಟ ನೀರು ಹಾಕಿರಿ, ಬದುಕಿಸ್ರಿ ಅಂತೇಳಿ ಗರ್ದಿ ಗಮ್ಮತ್ತ ನಿಮಗೆ ವಿನಂತಿನ ಮಾಡ್ಕೊತೈತಿ, ಆಗ್ರಹ ಮಾಡ್ತೈತಿ. ನಮಸ್ಕಾರ.